Hello everyone, welcome back to Learn Easily channel. Bridge course 9th standard English 2025 first test. Question paper with key answer. It is a model question paper. Post test English 9ನೇ ತರಗತಿಗಾಗಿ ಮಾಡಲ್ ಕ್ವಶನ್ ಪೇಪರ್ ಇದೆ. ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಪ್ರೀ ಟೆಸ್ಟ್ನ ಕ್ವಶನ್ ಪೇಪರ್ನ ಒಂದು ಬೇಸ್ ಆಗಿರುತ್ತೆ. ಈಗಾಗಲೇ ಪ್ರೀ ಟೆಸ್ಟ್ ಕ್ವಶನ್ ಪೇಪರ್ ವಿತ್ ವಿಡಿಯೋ ನೀವು ನೋಡಿರ್ತೀರ ಅಂತ ಭಾವಿಸ್ತೇನೆ. ಇಲ್ಲಿ ಪೋಸ್ಟ್ ಟೆಸ್ಟ್ಗಾಗಿ ಮೊದಲನೇ ಮೇನ್ ಐಡೆಂಟಿಫೈ ದ ವರ್ಡ್ಸ್ ದಟ್ ಬಿಗಿನ್ ವಿತ್ ವೋವೆಲ್ಸ್ ಆ್ಯಂಡ್ ಕಾನ್ಸೊನೆಂಟ್ ಸೌಂಡ್ಸ್ ಇದೆ. ಈ ಒಂದು ವರ್ಡ್ಸ್ ಕಾನ್ಸೊನೆಂಟ್ ಸೌಂಡ್ಸ್ ಯಾವುದು, ವೋವೆಲ್ ಸೌಂಡ್ಸ್ ಯಾವುದು ಅಂತೇಳಿ ಸಪ್ರೇಟ್ ಮಾಡಿ ಬರೀಬೇಕಾಗತ್ತೆ. ಅಂಡರ್ಲೈನ್ ದ ಸೈಲೆಂಟ್ ಲೆಟರ್ಸ್, ಕೊಟ್ಟಿರ್ತಕ್ಕಂಥ ವರ್ಡನ್ನು ಬರೆದು ಅದರಲ್ಲಿ ಸೈಲೆಂಟ್ ಲೆಟರ್ ಯಾವುದು ಅಂತಕ್ಕಂಥದ್ದನ್ನು ಅಂಡರ್ಲೈನ್ ಮಾಡಬೇಕು. ಐಡೆಂಟಿಫೈ ದಿ ಲ್ಯಾಂಗ್ವೇಜ್ ಫಂಕ್ಷನ್, ಗೆಟ್ ಔಟ್ ಆಫ್ ದ ಕ್ಲಾಸ್, ಇದು ಸಜೆಷನ್, ಆಫರಿಂಗ್ ಹೆಲ್ಪ್, ರಿಕ್ವೆಸ್ಟಿಂಗ್, ಆರ್ಡರಿಂಗ್, ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನೋದನ್ನ ಬರೀಬೇಕು. ನಂತರ ರೀರೇಂಜ್ ದ ವರ್ಡ್ಸ್ ಆ್ಯಂಡ್ ಫ್ರೇಮ್ ಮೀನಿಂಗ್ಫುಲ್ ಸೆಂಟೆನ್ಸ್. ಇಂಡಿಯಾ ಬಿಗ್, ಎ ಈಸ್ ಕಂಟ್ರಿ, ಇದನ್ನು ಮೀನಿಂಗ್ಫುಲ್ ಸೆಂಟೆನ್ಸ್ ಮಾಡಬೇಕಾಗುತ್ತೆ. ನಂತರ ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಬಿಲೋ. ನೇಮ್ ರಮೇಶ್ ಇದೆ, ಡೇಟ್ ಆಫ್ ಬರ್ತ್ ಇದೆ, ಕ್ವಾಲಿಫಿಕೇಷನ್ ಇದೆ, ಆಕ್ಯುಪೇಷನ್ ಇದೆ, ವರ್ಕಿಂಗ್ ಪ್ಲೇಸ್ ಇದೆ, ಹಾಬೀಸ್ ಇದೆ. ಇದು ಪ್ರೊಫೈಲ್ ರೈಟಿಂಗ್ ಥರ ಇಲ್ಲಿ ನೀವೇನು ಮಾಡಬೇಕು, ಅದರ ಒಂದು ಡಿಸ್ಕ್ರಿಪ್ಟಿವ್ ಒಂದು ಪ್ಯಾರಾಗ್ರಾಫನ್ನು ಈ ಕ್ಲೂಸನ್ನು ಬಳಸಿ ಬರೀಬೇಕಾಗುತ್ತೆ. ನಂತರ ರೀಡ್ ದ ಫಾಲೋಯಿಂಗ್ ಆ್ಯಂಡ್ ಆನ್ಸರ್ ಇದೆ. ಇಲ್ಲಿ ಚಾರ್ಟನ್ನು ನೀಡಲಾಗಿದೆ. ಈ ಚಾರ್ಟನ್ನು ನೋಡಿ ಕೆಳಗೆ ಕೊಟ್ಟಿರ್ತಕ್ಕಂಥ ಮಾರ್ಕ್ಸನ್ನು ಒಂದು ಕ್ವಶನ್ಸನ್ನು ಆನ್ಸರ್ ಮಾಡಬೇಕಾಗತ್ತೆ. ವಿಚ್ ಈಸ್ ದ ಸಬ್ಜೆಕ್ಟ್ ಸ್ಕೋರ್ಡ್ ಐ ಮಾರ್ಕ್ಸ್, ವಿಚ್ ಈಸ್ ದ ಸಬ್ಜೆಕ್ಟ್ ಸ್ಕೋರ್ಡ್ ಲೀಸ್ಟ್ ಮಾರ್ಕ್ಸ್. ಈ ಒಂದು ಕ್ವಶನ್ಸ್ಗೆ ಆನ್ಸರನ್ನು ಮಾಡಬೇಕು. 7th ಕ್ವಶನ್ ಬಂದು ಫ್ರೇಮ್ ನ್ಯೂ ವರ್ಡ್ ಯೂಸಿಂಗ್ ದ ಲೆಟರ್ಸ್ ಆಫ್ ದ ಗಿವನ್ ವರ್ಡ್ ಅಂತ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಡ್ಸಲ್ಲಿ 4 ವರ್ಡ್ ಇದೆ. ಅದರಲ್ಲಿ ವರ್ಡ್ಸನ್ನು ನೀವು ಲೆಟರ್ಸನ್ನು ಬಳಸಿ ಬೇರೆ ಬೇರೆ ವರ್ಡನ್ನು ಮಾಡಬೇಕಾಗತ್ತೆ. ಆರ್ಗ್ಯೂ ಇದೆ, ಅಮೌಂಟ್ ಇದೆ, ಅಮಾಂಗ್ ಇದೆ, ಅಮಿಡ್ ಇದೆ. ಇದರಲ್ಲಿರ್ತಕ್ಕಂಥ ವರ್ಡ್ಸನ್ನೇ ಬಳಸಿ ಬೇರೆ ಬೇರೆ ವರ್ಡನ್ನು ಮಾಡಬೇಕು. ನಂತರ ಐಡೆಂಟಿಫೈ ದ ನೌನ್ಸ್ ಆ್ಯಂಡ್ ಅಡ್ಜೆಕ್ಟಿವ್ಸ್ ಇನ್ ದ ಗಿವನ್ ಪ್ಯಾರಾಗ್ರಾಫ್. ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫಲ್ಲಿ ನೌನ್ಸ್ ಮತ್ತು ಅಡ್ಜೆಕ್ಟಿವ್ಸನ್ನು ಐಡೆಂಟಿಫಿಕೇಷನ್ ಮಾಡಿ ಬರೀಬೇಕು. ರಾಜು ನೌನ್ ಆಗುತ್ತೆ, ಕ್ಲೆವರ್ ಅಡ್ಜೆಕ್ಟಿವ್ ಆಗುತ್ತೆ, ಈ ರೀತಿ. ನಂತರ 9th ಕ್ವಶನ್ ರೈಟ್ ದಿ ಪಾಸ್ಟ್ ಟೆನ್ಸ್. ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫ್ ಓದಿ ಬ್ರಾಕೆಟಲ್ಲಿರ್ತಕ್ಕಂಥ ವರ್ಡ್ಸ್ಗೆ ಒಂದು ಪಾಸ್ಟ್ ಟೆನ್ಸನ್ನು ಬರೀಬೇಕಾಗತ್ತೆ. ಪ್ಲೇ ಪ್ಲೇಡ್, ಈಸ್ಗೆ ವಾಸ್, ಈಟ್ ಏಟ್, ಡ್ರಿಂಕ್ ಡ್ರ್ಯಾಂಕ್. ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ರಮೇಶ್ ಲುಕ್ಸ್ ಓಲ್ಡ್ ಬಟ್ ಈಸ್ ಬ್ರದರ್ ಲುಕ್ಸ್ ವೆರಿ ಡ್ಯಾಶ್. ಓಲ್ಡ್ಗೆ ಆಪೋಸಿಟ್ ಯಂಗ್, ಈ ಆನ್ಸರ್ ಬರೀಬೇಕಾಗತ್ತೆ. ಫ್ರೇಮ್ ಎ ಕ್ವಶನ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆಸ್ ದ ಆನ್ಸರ್. ಡ್ಯಾಶ್ ಈಸ್ ರಮೇಶ್ ಗೋಯಿಂಗ್. ಅಲ್ಲಿ ಒಂದು ಮಾರ್ಕೆಟ್ ಅಂತಕ್ಕಂಥದ್ದು ವೇರ್ ಈಸ್ ರಮೇಶ್ ಗೋಯಿಂಗ್ ಅಂತ ಆನ್ಸರ್ ಮಾಡಬೇಕಾಗತ್ತೆ. ನಂತರ ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಅಬೌಟ್ ಯುವರ್ ಸಮ್ಮರ್ ವೆಕೇಷನ್. ಪರ್ಸ್ನಲ್ ಲೆಟರನ್ನು ಬರೀತಕ್ಕಂಥ ಕ್ವಶನ್ ನೀಡಿರ್ತೀನಿ. ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ಈ ರೀತಿಯ ಮಾಡೆಲಲ್ಲೇ ನಾವು ಪೋಸ್ಟ್ ಟೆಸ್ಟನ್ನು ನೀಡಬಹುದು. ವಿದ್ಯಾರ್ಥಿಗಳಿಗೆ ಇದೇ ಮಾಡೆಲ್ ಪೇಪರ್ ಬರಬಹುದು ಅಥವಾ ಬೇರೆ ಪ್ರಶ್ನೆಗಳು ಸಹ ಬರಬಹುದಾಗಿರುತ್ತೆ. ನಂತರ ಇದಕ್ಕೆ ಕೀ ಆನ್ಸರನ್ನು ಸಹ ಇಲ್ಲಿ ನೀಡಿರುತ್ತೇನೆ. ಈ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ನಿಮಗೆ ಈ ಒಂದು PDF ಹೆಲ್ಪ್ ಮಾಡಬಹುದು. ಹಾಗೆ ಹೆಚ್ಚಿನ ವಿಡಿಯೋಗಳು 9th ಇಂಗ್ಲೀಷ್ 10th ಇಂಗ್ಲೀಷ್ಗೆ ಸಂಬಂಧಿಸಿರ್ತಕ್ಕಂಥ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಲರ್ನ್ ಈಸಿಲಿ ಚಾನಲಲ್ಲಿ ಎಲ್ಲ ಗ್ರಾಮರ್ ವಿಡಿಯೋಸ್ ಎಲ್ಲವೂ ಸಹ ಇದೆ, ಲೆಸನ್ ಪೋಯಮ್ಸ್ ಎಲ್ಲವೂ ಸಹ ಇದೆ. ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.